ಮತ್ತೇನ್ ದೂರ ತಂದಿರಿ ಆ ಬಸವಣ್ಣನ ಮ್ಯಾಲ? ಅಂದ್ರ ಬಸವಣ್ಣನ ಬಗ್ಗೆ ದೂರೋದು ಬಿಟ್ಟರ ಬ್ಯಾರೆ ಏನು ಗೊತ್ತಿಲ್ಲ ನಮ್ಮ ಅಂತಾರೇನು ಬರೇ? ಹಂಗೇನಿಲ್ಲ, ದಾರಿ ನೇರ ಇರ್ಲಿಲ್ಲ ಅಂದ್ರ ದೂರ ಸಾಮಾನ್ಯ ಅಲ್ಲ, ಅದಕ್ಕಂದಿ. ಪ್ರಭುಗಳು ಶರಣಾಗಿ ಕಾಣ್ತದ. ಯಾಕಾಗಬಾರ್ದು? ನೀವು ಆಗ್ಬಿಡಲ್ಲ ಮಚಾನ. ಈ ಶರಣ ಧರ್ಮದೊಳಗೆ ಧಿಕ್ಕಾರ ಅಧಿಕಾರ ಯಾವುದೂ ಇಲ್ಲ. ಕೂಡಿ ದುಡಿದು ಕೂಡಿ ಉಂಡು ಕೂಡಿ ಹುಟ್ಟು ಖುಷಿ ಪಡೋದಷ್ಟೇ. ಇದ ಕಲ್ಯಾಣದ ಹೊಸ ರೂಪ ಅಂತಿರ್ತಾರ ನಮ್ಮ ಮಹಾಮಂತ್ರಿ ಬಸವಣ್ಣವರು. ಬಸವಣ್ಣವರು ಪ್ರಭುಗಳು ಹುಡುಗ ಗಾಳಿನಾಗ ಉಪ್ಪ ಚೆಲ್ಲಿದ್ರೆ ಹೆಂಗ್ರಿ? ನಮಗೆ ಇದನ್ನ ಸಹಿಸಾಕಾಗಲ್ಲ. ಏನನ್ನ ಆ ಬಸವಣ್ಣ ಮಾಡಿದ ಬಹಳ ಬಾಳಗಡಿನ. ಏನ್ ಬಾಳಗಡಿ ಅದು? ಕಳ್ಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದು ಬಾಳಗಡಿನ? ಆ ಬಸವಣ್ಣ ಮತ್ತು ಅವನ ಚಂದ ಚೌಕಡಿ ಕೂಡಿ ಒಂದು ಮದುವೆ ಮಾಡಕ್ ಹೊಂಟಾರೆ. ಇದು ತಮಗೆ ಗೊತ್ತಿಲ್ಲ? ಮದುವೆ ಅಂದ್ರೆ ಕಲ್ಯಾಣದ ಕೆಲಸ. ಇದಾಗ ಅನ್ಯಾಯ ಮಾತಲ್ಲಿಂದ ಬಂತು? ಇದು ಬರೀ ಅನ್ಯಾಯ ಅಲ್ರಿ ಬರೀ. ಮತ್ತೆ ಇದ್ರ ಹಿಂದ ದೊಡ್ಡ ಷಡ್ಯಂತ್ರ. ಏನಲ್ಲ ಬ್ಯಾಡಕಿನೊಳಗೆ ಕುಲಗಟ್ಟಿ ಈ ಬಸವಣ್ಣಗೆ ಬಹಿಷ್ಕಾರ ಹಾಕಿದ ನಮ್ಮ ಸಮಾಜದ ಮೇಲೆ ಸೇವೆ ತೀರಿಸಿಕೊಳ್ಳಿಕ್ಕೆ ಎಲ್ಲರನ್ನು ಕುಲಗೆಡಿಸೋ ಕಾಯಕ ಹಿಡಿದವ. ಕಾಯಕದ ಹೆಸರು ಹೇಳಿ ಎಲ್ಲರನ್ನು ಮಳೆ ಮಾಡ್ಬೇಕಂತಾನೆ ಏನ್ರಿ ಈ ಬಸವಣ್ಣ? ನಾನು ಈ ಪ್ರಶ್ನೆ ಬಹಳ ಸಾರಿ ಕೇಳಿನಿ ಬಸವಣ್ಣನ. ಆದ್ರೆ ಏನಂದ್ರಿ ಇವ? ಹೇಳಿನಲ್ಲ ನಾನು,